ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫ್ ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷಾತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ? ಭಾವನಾ ಕ್ಷಾತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಭಾವನಾ ಕ್ಷತ್ರಿಯಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅವಲಕ್ಕಿ ಮಾಡ್ತಾ ಇದ್ದೀವಿ. ಅವಲಕ್ಕಿ ಮಾಡೋಕ್ಕೆ ಏನೇನು ಬೇಕು: ಸಾಸಿವೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ, ಕಡಲೆ ಬೀಜ, ಉದ್ದಿನಬೇಳೆ, ಜೀರಿಗೆ, ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಅವಲಕ್ಕಿ ಇದಿಷ್ಟು ಬೇಕಾಗುತ್ತೆ. ನಾನು ಅವಲಕ್ಕಿ ಇಲ್ಲಿ ಫಸ್ಟ್ ಟೈಮ್ ನೆನೆಸಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಅದು ನೆನೆಯಬೇಕಲ್ವ ಅವಲಕ್ಕಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದು 3 to 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಉದ್ದಿನಬೇಳೆ, ಕಡಲೆ ಬೀಜ ಕರಿಯೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ, ಜೀರಿಗೆನೂ ಸ್ವಲ್ಪ ಆಲ್ಮೋಸ್ಟ್ 3/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನಬೇಳೆ ನೀವು 1 ಸ್ಪೂನ್ ಹಾಕ್ಕೊಳ್ಳಿ, ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕೈ ಹಿಡಿ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ತಿನ್ನೋವಾಗ ಕರಿ ಕರಿ ಅಂತ ಸಿಗಬೇಕು ಬಾಯಿಗೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಉದ್ದಿನಬೇಳೆ ನಾನು 1 ಕೈ ಹಿಡಿ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆನ 1 ಕೈ ಹಿಡಿ ಹಾಕ್ಕೊಂಡಿದ್ದೀನಿ, ಮತ್ತು ಕಡಲೆ ಬೀಜನೂ 1 ಕೈ ಹಿಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಗೋಲ್ಡನ್ ಬ್ರೌನ್ ಆಗೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಹಸಿ ಹಂಗೆ ಇರುತ್ತೆ. ನನ್ನ ಹತ್ರ ಬಟಾಣಿ ಇತ್ತು, ಬಟಾಣಿ ಆಪ್ಷನಲ್ಲು, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಬಾಯಿಗೆ ಸಿಗುತ್ತೆ, ಯಾರು ಬಟಾಣಿ ಇಷ್ಟಪಡ್ತಾರಲ್ಲ ಅವರು ಯೂಸ್ ಮಾಡ್ಕೊಳ್ಳಿ. ಎಲ್ಲನೂ ನಾನು ಗೋಲ್ಡನ್ ಫ್ರೈ ಆಗೋವರೆಗೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಹಸ್ಕಿರುತ್ತೆ ಮತ್ತು ಕಟಿ ಅಂತ ಇರಲ್ಲ. ಬಟಾಣಿ ಸ್ವಲ್ಪ ಸಿಡಿಯುತ್ತೆ, ಫುಲ್ಲು ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿ. ಜೊತೆಗೆ ನಾನು ಸ್ವಲ್ಪ ಮೆಣಸಿನ್ಕಾಯಿ 3-4 ಹೆಚ್ಚಿರೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಟಾಣಿ ತುಂಬ ಸಿಡಿತಾ ಇದೆ, ಹುಷಾರಾಗಿ ಕೈ ಆಡಿಸಿ, ಕಣ್ಣಿಗೆ ಎಲ್ಲ ಸಿಡಿದು ಬಿಡುತ್ತೆ. ಇನ್ನೂ ಸಿಂಪಲಾಗಿ ಮಾಡ್ಕೊಳ್ಬೋದು, ಆದರೆ ಟೇಸ್ಟಿಯಾಗಿರ್ಬೇಕಂದ್ರೆ ಇದೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಅವಲಕ್ಕಿನ ನಾನು ಫಸ್ಟೇ ಒಂದು ಅರ್ಧ kg ಆಗೋಷ್ಟು ತೊಳೆದು ಒಂದು 5-6 ಸತಿ ತೊಳಿಬೇಕು ಅವಲಕ್ಕಿ, ಇಲ್ಲಾಂದರೆ ಕಸರೆ ಇರುತ್ತೆ. ತೊಳೆದು ಒಂದು 5 ನಿಮಿಷ ಈ ಇದು ಏನು ಫ್ರೈ ಮಾಡ್ತಿದ್ದೀವೋ ಅದು ಆಗೋಷ್ಟರಲ್ಲಿ ಅವಲಕ್ಕಿನೂ ನೆಂದುಬಿಟ್ಟಿರುತ್ತೆ. ಈರುಳ್ಳಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನೀವು ಚಿಕ್ಕ ಈರುಳ್ಳಿ ಮೀಡಿಯಮ್ ಆದರೆ 2 ಹಾಕ್ಕೊಳ್ಳಿ, ನಾನು 1 ಹಾಕ್ಕೊಂಡಿದ್ದೀನಿ.
ನೋಡಿ ಈ ಥರ ಕಾಣಿಸ್ತಾ ಇದೆ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆಬೇಳೆ ಎಲ್ಲ ನೋಡಿ ಫುಲ್ಲು ಫ್ರೈ ಆಗಿದೆ. ಮತ್ತು 1 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊನೂ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುರಿದ್ಮೇಲೆ ಅರಿಶಿನ, 1/4 ಟೇಬಲ್ ಸ್ಪೂನ್ ಅರಿಶಿನ ಕಲರ್ ಬರಲಿಕ್ಕೆ ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಅವಲಕ್ಕಿ ಹಾಕ್ಕೊಂಡ್ಮೇಲೆ ಹಾಕ್ಕೊಂಡ್ರೆ ಒಂದು ಕಡೆ ವೈಟಿಶು, ಒಂದು ಕಡೆ ಹಳ್ದಿ, ಫುಲ್ಲು ಮಿಕ್ಸ್ ಆಗೋಲ್ಲ. ಉಪ್ಪು ಕೂಡ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕ್ಕೊಂಡಾಗ ಒಂದು ಕಡೆ ಉಪ್ಪಾಗುತ್ತೆ, ಒಂದು ಕಡೆ ಉಪ್ಪು ಮಿಕ್ಸ್ ಆಗಿರೋಲ್ಲ. ಇದಕ್ಕೆ ಹಾಕ್ಕೊಂಡ್ರೆ ತರಕಾರಿಗೆ ಉಪ್ಪು ಹಿಡಿಯುತ್ತೆ, ಅವಲಕ್ಕಿಗೂ ಉಪ್ಪು ಹಿಡಿಯುತ್ತೆ. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಾನು. ನಿಂಬೆಹಣ್ಣ ಭಾಗ ಮಾಡಿ 2 ಹಾಕ್ಕೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡಿ ಅವಲಕ್ಕಿ ನೆನೆಸಿಟ್ಟಿರೋದ್ರಿಂದ ಅವಲಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳದಿಂದ ಮೇಲಕ್ಕೆ ನೀಟಾಗಿ ತಿರುಗಿಸ್ಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ. ನೀಟಾಗಿ ನೋಡಿ, ನಾನು ಫುಲ್ಲು ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಅರಿಶಿನ ಯೂಸ್ ಮಾಡಿಲ್ಲ. ನಿಮಗಿನ್ನೂ ಯೆಲ್ಲೋ ಕಲರ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೋದು. ನೋಡಿ ಈ ಕಲರ್ ಬಂದಿದೆ. ಫುಲ್ ಕಾರ್ನರಿಂದ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ. ಇಷ್ಟ ಆದರೆ ಅವಲಕ್ಕಿ ರೆಡಿ. ಇದೇ ಥರ ಫುಡ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.